ಹರಯೇ ನಮಃ. ಸಕಲ ಸಾಧಕರಿಗೆ ವಿನಂತಿ. ವಿಶ್ವೇಶನನ್ನು ವಿಶ್ವಕ್ಕೆ ಪರಿಚಯಿಸಿ ವಿಶ್ವದ ಶಾಂತಿಗಾಗಿ ವಿಶ್ವೇಶನ ದಾಸರು ಕರುಣಿಸಿದ ಸಾಹಿತ್ಯ ಹರಿದಾಸ ಸಾಹಿತ್ಯ. ವಿಶ್ವಾದ್ಯಂತ ಅದನ್ನು ಪರಿಚಯಿಸಲು ಶ್ರೀ ಸತ್ಯಾತ್ಮತೀರ್ಥರು ಸ್ಥಾಪಿಸಿದ ಸಂಸ್ಥೆ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯವೆಂಬ ಕೇಂದ್ರವನ್ನ ಕಳೆದ 7 ವರ್ಷದ ಹಿಂದೆ ಸ್ಥಾಪನೆಯನ್ನ ಮಾಡಿ ದಕ್ಷಿಣ ದೇಶದ ರಾಜಧಾನಿ ಮದ್ರಪುರಿಯಲ್ಲಿ ಆಚರಿಸಿಕೊಳ್ಳುತ್ತಾ ಇದೆ. ಪರಮ ಪವಿತ್ರವಾದ ಪಾರ್ಥಸಾರಥಿಯ ಕ್ಷೇತ್ರ. ಭಗವಂತ ಕೃಷ್ಣ ಅರ್ಜುನನ ಮೂಲಕ ಜಗತ್ತಿಗೆ ಉಪದೇಶಿಸಿದಂತೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಉಪಾಸಿಸುತ್ತಾರೋ ಅವರ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ತೇನೆ ಅಂತ ಕೃಷ್ಣ ಹೇಳಿದ. ಯತಿವರೇಣ್ಯರ ಸಮಸ್ತ ಗುರುವಂತರ್ಗತನಾದ ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದ ಆ ಪಾರ್ಥಸಾರಥಿಯ ಆರಾಧನೆಯನ್ನು 22-23 ಜೂನ್ ಧರ್ಮಪ್ರಕಾಶದ ಸಭಾಭವನದಲ್ಲಿ ಆಚರಿಸೋಣ. ಪಾರ್ಥಸಾರಥಿಯ ಪ್ರಸಾದವನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿ ಕೊನೆಗೆ ನಮ್ಮಿಂದ ಆದಷ್ಟು ಸೇವೆಯನ್ನು ಈ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ಮುಖೇನ ಪೂಜ್ಯ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಆ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಮೂಲರಾಮಚಂದ್ರ ದೇವರ ದಿವ್ಯ ಪಾದ ಪದ್ಮಗಳಲ್ಲಿ ನಾವು ಈ ಕೈಂಕರ್ಯವನ್ನು ಸಮರ್ಪಿಸೋಣ. ಎಲ್ಲ ವಯಸ್ಸಿನ, ಎಲ್ಲ ರಾಜ್ಯದ, ಎಲ್ಲ ದೇಶದ ಜನರು ಇಲ್ಲಿ ಅಧ್ಯಯನ ಮಾಡುತ್ತೀರು. ಆ ಎಲ್ಲ ಸಾಧಕರ ಸಮಾವೇಶವೇ ಈ ವಾರ್ಷಿಕೋತ್ಸವ. ಪ್ರತಿಭಾವಂತ ಸದಸ್ಯರು ವಿವಿಧ ಸ್ಪರ್ಧೆಯ ಮೂಲಕವಾಗಿ ಪ್ರತಿಭೆಯನ್ನು ಸಮರ್ಪಣೆಯನ್ನು ಮಾಡ್ತಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯಾತೆ ಎಂಬುದು ಶ್ರೀಕೃಷ್ಣನ ಮಾತು. ಜ್ಞಾನಕ್ಕೆ ಸದೃಶವಾದ ಬೇರೊಂದು ಪವಿತ್ರವಾದ ವಸ್ತು ಇಲ್ಲ. ಅಂಥ ಜ್ಞಾನ ವೇದ ಪುರಾಣಗಳಿಂದ ದೊರೆಯಲು ಅಸಾಧ್ಯವಾದಾಗ ದಾಸ ಸಾಹಿತ್ಯ ಹುಟ್ಟಿತು. ಶ್ರೀ ಗುರುಭ್ಯೋ ನಮಃ. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ 7ನೇ ವರ್ಷದ ವಾರ್ಷಿಕೋತ್ಸವ ಈ ಬಾರಿ ಚೆನ್ನೈ ಮಹಾನಗರದಲ್ಲಿ ಧರ್ಮಪ್ರಕಾಶಲ್ಲಿ ನಡೆಯುತ್ತೆ. ದಿನಾಂಕ 22-23 ಜೂನ್ ಶನಿವಾರ ಭಾನುವಾರದಂದು. ಹಾಗಾಗಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂಬುದಾಗಿ ವೈಯಕ್ತಿಕವಾದಂತಹ ಆಮಂತ್ರಣವನ್ನು ನಾನು ಕೊಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.